ಬನ್ನಿ ಇವತ್ತು ನಾನು ಬಸ್ಸಾರು ಮಾಡೋದು ಹೆಂಗೆ ಅಂತ ಹೇಳ್ಕೊಡ್ತೀನಿ. ಎಲ್ಲರೂ ಮಾಡ್ತೀರಾ, ಇದು ಗೌಡ್ರ ಸ್ಪೆಷಲ್ಲು. ಯಾರ್ಯಾರು ಸಬ್ಸ್ಕ್ರೈಬ್ ಆಗಿದ್ದೀರಾ ಅವ್ರಿಗೆ ತುಂಬ ಥ್ಯಾಂಕ್ಸ್. ಸಬ್ಸ್ಕ್ರೈಬ್ ಆಗದಿರೋರು ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ವೀಕ್ಷಾ ಚಾನಲ್ಗೆ. ಬನ್ನಿ ಈಗ ಬಸ್ಸಾರು ಮಾಡೋದು ಹೇಗೆ ಅಂತ ನೋಡೋಣ. ಫಸ್ಟು ಅಲಸಂದೆ ಕಾಳನ್ನ ಬೇಯಿಸ್ಕೋಬೇಕು. ಅದು ಬೆಂದಾದಮೇಲೆ ಬೇಳೆ ಹಾಕ್ಕೋಬೇಕು. ಬೇಳೆ ಸ್ವಲ್ಪ ಕುದೀತಾ ಇದ್ದಂಗೆ ಹುಳ್ಳಿಕಾಳು ಟೊಮೆಟೊ ಹಾಕ್ಕೊಂಡು ಕುಕ್ಕರ್ ಮುಚ್ಚಿ ಕೂಗಿಸ್ಬೇಕು. ಅದಾದಮೇಲೆ ಇಷ್ಟನ್ನು ರುಬ್ಕೊಳಕ್ಕೆ ಹಾಕ್ಕೋಬೇಕು. ಫಸ್ಟು ನಾವು ಒಣಮೆಣ್ಸಿನ್ಕಾಯಿ ಖಾರ ಮೆಣಸಿನ್ಕಾಯಿನ ಹುರ್ಕೊಳ್ಳುವಾಗ ಗ್ಯಾಸ್ ಮೇಲೆ ಕುಕ್ಕರ್ ಇಟ್ಟಿದ್ದೀನಿ. ಕುಕ್ಕರ್ ಒಳಗೆ ಒಂದು ಚಮಚಷ್ಟು ನೀರು ಹಾಕಬೇಕು. ಬೇಳೆ ಫಸ್ಟು ಅಲಸಂದೆ ಕಾಳು ಹಾಕ್ಕೋಬೇಕು. ಅದು ಚೆನ್ನಾಗಿ ಕುದ್ದಾದ್ಮೇಲೆ ಬೇಳೆ ಹಾಕ್ಕೋಬೇಕು. ಯಾಕಂದರೆ ಅಲಸಂದೆ ಕಾಳು ತುಂಬ ಗಟ್ಟಿ ಇರುತ್ತಲ್ವ. ಇದು ಒಣಗಿರೋ ಅಲಸಂದೆ ಕಾಳು ತೊಗೋಬೇಕು ನಾವು. ಕುದಿಯೋ ತನಕ ನಾವು ಇದನ್ನು ಹುರ್ಕೊಳ್ಳೋಣ ಚೆನ್ನಾಗಿ. ಒಣಮೆಣ್ಸಿನ್ಕಾಯಿ ಮತ್ತು ಖಾರ ಮೆಣಸಿನ್ಕಾಯಿನ ಅದು ಚೆನ್ನಾಗಿ ಸ್ವಲ್ಪ ಬ್ಲ್ಯಾಕ್ ಆಗೋ ತನಕ ಹುರ್ಕೋಬೇಕು. ಅದು ಹುರ್ಕೊಂಡಾದ್ಮೇಲೆ ಗ್ಯಾಸ್ ಆಫ್ ಮಾಡಿ ಎಲ್ಲನೂ ಹುರ್ಕೊಳಕ್ಕೆ ಹಾಕ್ಕೋಬೇಕು. ಬ್ಲ್ಯಾಕಾಗಿ ಆಗಬೇಕು. ಬ್ಲ್ಯಾಕಾಗಿ ಆಗಿದ ತಕ್ಷಣ ಆಫ್ ಮಾಡಬೇಕು. ಜಾಸ್ತಿ ಸೀಸ್ಬಾರ್ದು. ಇವಾಗ ದೊಡ್ಡದೊಂದು ಮಿಕ್ಸಿ ಜಾರ್ ತೊಗೊಂಡು ಅದಕ್ಕೆ ಫಸ್ಟು ಏನು ಹುರ್ಕೊಂಡ್ವೋ ಅದು ಮೆಣಸಿನ್ಕಾಯಿ ಹಾಕ್ಕೊಳ್ಳಿ. ಆಮೇಲೆ ಈರುಳ್ಳಿ ಹಾಕ್ಕೊಳ್ಳಿ. ಒಬ್ಬೊಬ್ರು ಈರುಳ್ಳಿ ಹಾಕ್ಕೊಳ್ಳಲ್ಲ, ಆದರೆ ನಾವು ಈರುಳ್ಳಿ ಹಾಕ್ಕೊತೀವಿ. ಆಮೇಲೆ ನಿಂಬೆ ಗಾತ್ರದ ಹುಣಸೆಹಣ್ಣು ಹಾಕ್ಕೊಳ್ಳಿ. ಆಮೇಲೆ ಬೆಳ್ಳುಳ್ಳಿ ಹಾಕ್ಕೊಳ್ಳಿ. ಆಮೇಲೆ ಜೀರಿಗೆ ಮೆಣಸು ತೊಗೊಂಡಿದ್ವಲ್ಲ ಅಷ್ಟು ಹಾಕ್ಕೊಂಡು, ಮತ್ತು ಸ್ವಲ್ಪ ಕಾಯಿ ಯೂಸ್ ಮಾಡಬೇಕು. ಒಬ್ಬೊಬ್ರು ಕಾಯಿ ಯೂಸ್ ಮಾಡೋಲ್ಲ, ನಾವು ಕಾಯಿ ಯೂಸ್ ಮಾಡ್ತೀವಿ ಟೇಸ್ಟ್ಗೋಸ್ಕರ. ಚೆನ್ನಾಗಿ ಕುದೀತಿರಂಗೆ ನಾವು ಇದು ಹಾಕ್ಕೋಬೇಕು. ಬೇಳೆ ಹಾಕ್ಕೊಂಡಾದ್ಮೇಲೆ ಟೊಮೆಟೊ ಹಾಕ್ಕೋಬೇಕು. ಆಮೇಲೆ ಹುಳ್ಳಿಕಾಯಿ, ಆದಮೇಲೆ ಹಾಕ್ಕೊಂಡು ಕುಕ್ಕರ್ ಲಿಡ್ ಮುಚ್ಚಬೇಕು. ಎಲ್ಲ ಆದಮೇಲೆ ಕುಕ್ಕರ್ ಲಿಡ್ ಮುಚ್ಚಬೇಕು. ಕುಕ್ಕರ್ ಲಿಡ್ ಮುಚ್ಚಾದ್ಮೇಲೆ 2 ವಿಸಿಲ್ ಬಂದಿದ ತಕ್ಷಣ ಆಫ್ ಮಾಡಬೇಕು. ಒಂದು ವಿಸಿಲ್ ಆಯಿತು, ಇನ್ನೊಂದು ವಿಸಿಲ್ ಬಂದ ತಕ್ಷಣ ಆಫ್ ಮಾಡಬೇಕು. ಇವಾಗ ಇನ್ನೊಂದು ಕುಕ್ಕರ್ ಬಿಟ್ಟಿದೆ. ಕುಕ್ಕರ್ ಬಿಟ್ಟಾದಮೇಲೆ ಅದನ್ನು ತೊಗೊಂಡು ಈ ಥರ ಪಾತ್ರೆಗೆ ಹಾಕೋಬೇಕು. ಈ ಥರ ಪಾತ್ರೆಗೆ ಹಾಕ್ಕೊಂಡಾಗ ಎಲ್ಲ ಒಂದು ಸೈಡಿಂದ ತೊಗೋಬೇಕು. ಕಾಳು ಸಪ್ರೇಟ್ ಆಗುತ್ತೆ. ಕಾಳು ಮತ್ತು ಬೇಳೆನ ರುಬ್ಕೋಬೇಕು. ಇವಾಗ ಮತ್ತು ನಾನು ಆಗಲೇ ಹೇಳ್ದಂಗೆ ಮಸಾಲೆ ಮಿಕ್ಸಿ ಜಾರ್ಗೆ ನಾನು ಮಸಾಲೆ ಏನೇನು ಹಾಕ್ಕೋಬೇಕಂತ ಹೇಳಿದೆ. ಹಾಗೆ ಈ ಬೆಂದಿರೋ ಟೊಮೆಟೊನು ಮಿಕ್ಸಿ ಜಾರ್ಗೆ ಹಾಕ್ಕೋಬೇಕು. ಇವಾಗ ಇಷ್ಟು ಹಾಕ್ಕೊಂಡು ರುಬ್ಕೊಂಡು ಸ್ವಲ್ಪ ಇವಾಗ ಇದು ಆರಿರುತ್ತೆ ಟೊಮೆಟೊ. ಅದಕ್ಕೆ ಸ್ವಲ್ಪ ಬೇಯಿಸಿರೋ ನೀರನ್ನು ಹಾಕ್ಕೊಂಡು ರುಬ್ಕೋಬೇಕು. ಅದು ಸ್ವಲ್ಪ ಸ್ಮೂತಾಗಿ ಪೇಸ್ಟ್ ಆಗಿರಬೇಕು. ಇಲ್ಲಿ ನೋಡಿ, ಪೇಸ್ಟ್ನ ಅದಕ್ಕೆ ರುಬ್ಕೊಂಡಾದ್ಮೇಲೆ ಅದಕ್ಕೆ ನಾವು ಕಾಳು ಹಾಕ್ಕೋಬೇಕು ಮತ್ತು ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ರುಬ್ಕೋಬೇಕು. ಆಮೇಲೆ ಈ ಥರ ಫೈನ್ ಪೇಸ್ಟ್ ಆಗಬೇಕು. ಇದು ಪೇಸ್ಟ್ ಆದಮೇಲೆ ಒಂದು ಪಾತ್ರೆ ಇಟ್ಟು ಅದಕ್ಕೆ ಒಗ್ಗರಣೆ ಹಾಕಿದ್ರೆ ಬಸ್ಸಾರು ರೆಡಿ. ಇದು ಗೌಡ್ರ ಕಡೆ ತುಂಬ ಸ್ಪೆಷಲು. ವಯಸ್ಸಾದವ್ರಿಗಂತೂ ಈ ಸಾರು ಅಂದರೆ ತುಂಬ ಇಷ್ಟಪಡ್ತಾರೆ, ಅವ್ರ ಜೀರ್ಣಶಕ್ತಿಗೋಸ್ಕರ. ನೀವು ಟ್ರೈ ಮಾಡಿ. ಇವಾಗ ಬನ್ನಿ ಹೇಗೆ ಒಗ್ಗರಣೆ ಹಾಕಿ ಸಾರು ರೆಡಿ ಮಾಡೋಣ. ನೋಡಿ, ಇವಾಗ ಪಾತ್ರೆ ಇಟ್ಕೊಂಡಿದ್ದೀನಿ. ಪಾತ್ರೆಗೆ ಎಣ್ಣೆ ಹಾಕ್ತಾಯಿದ್ದೀನಿ. ಸ್ವಲ್ಪ ಎಣ್ಣೆ ಹಾಕ್ಕೋಬೇಕು. ಎಣ್ಣೆ ಕಾಯ್ಬೇಕಾದ್ರೆ ಎಣ್ಣೆ ಚೆನ್ನಾಗಿ ಕಾಯಬೇಕು. ಎಣ್ಣೆ ಕಾಯ್ದಮೇಲೆ ಸಾಸಿವೆ ಹಾಕ್ಕೋಬೇಕು. ಸಾಸಿವೆ ಹಾಕ್ಕೊಂಡ್ಮೇಲೆ ಕರಿಬೇವು ಈ ಥರ ಪಟ ಇರಬೇಕು. ಅದಾದಮೇಲೆ ನಾವು ರುಬ್ಕೊಂಡಿದ್ದು ಮಿಶ್ರಣ ಹಾಕಿ ಮಸಾಲೆ ಮಾಡ್ಕೊಂಡಿದ್ರಲ್ಲ ಅದನ್ನು ತೊಳೆದು ನಾವು ಬೇಯಿಸಿರೋ ನೀರನ್ನು ಹಾಕಿ ಇದಕ್ಕೆ ನಮ್ಗೆ ಎಷ್ಟು ಬೇಕೋ ಅಷ್ಟು ಅದಕ್ಕೆ ಸಾರು ಮಾಡ್ಕೋಬೇಕು. ನೋಡಿ, ನಿಮ್ಮ ಅದಕ್ಕೆ ಅಷ್ಟು ನೀರು ಹಾಕ್ಕೋಬೇಕು ಗಟ್ಟಿ ಮಸಾಲೆಗೆ. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋಬೇಕು. ನಾವು ಸಾರು ಇವಾಗ ಚೆನ್ನಾಗಿ ಕುದಿ ಬರಬೇಕು. ಒಂದು 10 ನಿಮಿಷ ಈ ಥರ ಕುದಿಸ್ಬೇಕು. ಕುದಿಸಾದ್ಮೇಲೆ ಸ್ಟವ್ ಆಫ್ ಮಾಡಿಬಿಟ್ಟು ನೋಡಿ, ಬಸ್ಸಾರು ರೆಡಿ ಇದೆ. ಮತ್ತು ಹುಳಿಕಾಳು ಅಲಸಂದೆ ಕಾಳು ಪಲ್ಯನೂ ರೆಡಿ ಇದೆ. ಬಸ್ಸಾರು ರೆಡಿ ಇದೆ.